ಈ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಸಿ 2028 ಚುನಾವಣೆಯಲ್ಲಿ ಒಂದೇ ಸಾಲಿನಲ್ಲಿ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ತರುವಂಥ ಕೆಲಸ ಮಾಡ್ತೀನಿ. ಎಲ್ಲರನ್ನ ಕೂಡ ಒಂದು ಮಾಡ್ತೀನಿ. ಎಲ್ಲರನ್ನೂ ಕೂಡ ಒಂದು ಮಾಡ್ತೀನಿ. ಪಾಠ್ಯದಲ್ಲಿದ್ದಂಥ ಸಣ್ಣವರಿಂದ ದೊಡ್ಡವ್ರ ತನಕ ಕೂಡ ಒಂದು ಮಾಡ್ತೀನಿ. ನೋಡ್ರಿ, ಸಾರಿಗೆ ಮುಷ್ಕರ ವಿಚಾರದಲ್ಲಿ ಇವತ್ತು ಸಾರಿಗೆ ಇಲಾಖೆಯಲ್ಲಿ ಏನು ಎಲ್ಲ ನಿಗಮಗಳು ಇವತ್ತು ನುಕ್ಸಾನಾಗಿ ನಿಂತುಬಿಟ್ಟಾವ. ಎಲ್ಲ ಬಸ್ಸುಗಳೆಲ್ಲ ಕೂಡ ಎಲ್ಲ ಕಡೆ ಏನು ಓಡಾಡ್ತಾ ಇದ್ದಾವೋ ಆ ಓಡಾಡೋಂಥ ಬಸ್ಸುಗಳಿಗೆ ಡೀಸೆಲ್ ಇಲ್ಲ. ಕೆಲವೊಂದು ಬಸ್ಸುಗಳು ರಿಪೇರಿ ಆದ್ರೆ ಎಲ್ಲಿ ಬೇಕಲ್ಲಿ ನಿಂತೋಗ್ತಾವೆ, ಟೈರ್ಗಳಿಲ್ಲ. ರಿಪೇರಿ ಆದಂಥ ಬಸ್ಸುಗಳನ್ನು ರಿಪೇರಿ ಮಾಡ್ಕೊಂಡು ಕೂಡ ಆಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ಸರ್ಕಾರ ಬಂದು ತಲುಪಿದೆ. ಯಾಕಂದರೆ ಇವತ್ತು ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಏನು ಮಾಡಿದ್ದಾರೆ ಅದು ಎಲ್ಲರೂ ಕೂಡ ನಾವು ಒಪ್ತೀವಿ. ಆದರೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಮಾಡಿದ ನಂತರ ಅದಕ್ಕೆ ಬೇಕಾದಂಥ ಬಸ್ಸುಗಳ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ. ಇವತ್ತು ಒಂದೊಂದು ರೂಟುಗಳಲ್ಲಿ 3 ಬಸ್ಸು 4 ಬಸ್ ಅಡ್ಡಾಡೋದು, 1 ಬಸ್ ಅಡ್ಡಾಡ್ತಾ ಇದ್ದಾವೆ. ಒಂದು ಬಸ್ಸಲ್ಲಿ ಇವತ್ತು ಎಲ್ಲರೂ ಕೂಡ ಮೇಲೆ ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳೋದ್ರ ಜೊತೆಲಿ ಇವತ್ತು ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ಅಂದ್ರೆ ಹೆಣ್ಮಕ್ಳು ಉಚಿತವಾಗಿ ಹೋಗೋರು ಹೋಗ್ತಾ ಇದ್ದಾರೆ. ಇವತ್ತು ಕೆಲವು ಮಂದಿ ಟಿಕೆಟ್ ತಗೊಂಡು ಹೋಗೋರು ಹೋಗ್ತಾ ಇದ್ದಾರೆ. ಗಂಡಸರೆಲ್ಲರೂ ಕೂಡ ಬಸ್ಸುಗಳು ಕಡಿಮೆ ಆಗಿರೋ ಕಾರಣ ಮಕ್ಕಳಿಗೆ ಇವತ್ತು ಸರಿಯಾದಂಥ ಮಕ್ಕಳಿಗೆ ಇವತ್ತು ಬಸ್ಸುಗಳು ಸಿಗ್ತಾ ಇಲ್ಲ. ಇವೆಲ್ಲ ಇದ್ದಂಥ ಟೈಮಲ್ಲಿ ಅವೆಲ್ಲ ಸರಿ ಮಾಡಬೇಕಾಯ್ತು. ಸರಿ ಮಾಡಲಾರ್ದಂತೆ ಇವತ್ತು ಅವ್ರಿಗೆ PF ಕಟ್ಟೋಕ್ಕಾಗ್ತಾ ಇಲ್ಲ, ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ 6th ಪೇ 7th ಪೇ ಕಮಿಷನ್ ಕೊಡೋಕ್ಕಾಗ್ತಾ ಇಲ್ಲ, 7ನೇ ವೇತನ ಕೊಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇವತ್ತು ಸರಿಯಾದಂಥ ಸಮಯಕ್ಕೆ ಸಂಬಳ ಕೊಡಲಾರ್ದಂಥ ಟೈಮಲ್ಲಿ ಬಸ್ಸುಗಳು ರಿಪೇರ್ ಆಗಲಾರ್ದಂಥ ಸಂದರ್ಭದಲ್ಲಿ, ಹೊಸ ಬಸ್ಸುಗಳು ಖರೀದಿ ಮಾಡಲಾರ್ದಂಥ ಸಂದರ್ಭದಲ್ಲಿ, ಹಳೆಯ ಬಸ್ಸುಗಳು ನಡೆಸೋಂಥ ಟೈಮಲ್ಲಿ ಎಲ್ಲ ನಿಂತೋಗೋಂಥ ಟೈಮಲ್ಲಿ ಇವತ್ತು ಇವರು ಎಂಪ್ಲಾಯೀಸ್ ಅಂತ ರೊಚ್ಚಿಗೆ ಹೇಳಿದ್ದಾರೆ. ಇವತ್ತು ಬೀದಿಗೆ ಇಳಿತಾ ಇದ್ದಾರೆ. ಧರ್ಮಸ್ಥಳದ ಪ್ರಕರಣ ಇವತ್ತು SIT ನಡೀತಾ ಇದೆ. SIT ನಡೆಯೋಂಥ ಟೈಮಲ್ಲಿ ನಾನು ಮಾತಾಡೋದು ಯಾವುದೂ ಕೂಡ ಕರೆಕ್ಟ್ ಅಲ್ಲ ಅಂತೇಳಿ ತಿಳ್ಕೊಂಡಿದ್ದೆ. ಯಾಕಂದರೆ ತನಿಖೆ ಸಮಸ್ಯೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಡೆಯುವಂಥ ಟೈಮಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ನಡೆಯುವಂಥ ಟೈಮಲ್ಲಿ ನಾವು ಅದನ್ನು ಊಹಿಸ್ಕೊಂಡು ಮಾತಾಡೋದು ಭಾಳಷ್ಟು ತಪ್ಪಾಗುತ್ತೆ. ಇವತ್ತು ಯಾವತ್ತೂ ಕೂಡ ಧರ್ಮ ಉಳಿತೆ. ಇವತ್ತು ಧರ್ಮಸ್ಥಳ ಭಾಳಷ್ಟು ಪವಿತ್ರವಾದಂಥ ಸ್ಥಳ. ಆ ಧರ್ಮಸ್ಥಳಕ್ಕೆ ಒಂದು ಇತಿಹಾಸ ಇದೆ. ಧರ್ಮಸ್ಥಳಕ್ಕೆ ಒಂದು ದೊಡ್ಡ ಕುರುವಿದೆ. ಆ ಇತಿಹಾಸ ಮತ್ತು ಕುರುವಿರಂಥ ಒಂದು ಹಿಂದೂ ಧರ್ಮದ ಒಂದು ಕ್ಷೇತ್ರ, ಪವಿತ್ರವಾದಂಥ ಕ್ಷೇತ್ರದಲ್ಲಿ ಈ ರೀತಿ ಕಳಂಕ ಬಂದಂಥ ಟೈಮಲ್ಲಿ ಆ ಕಳಂಕ ತೊಳ್ಕೋಬೇಕು ಅನ್ನೋಂಥ ರೀತಿಯಲ್ಲಿ SIT ಮಾಡಿದ್ದಾರೆ. SITಯಲ್ಲಿ ಏನಾಗುತ್ತೆ ನೋಡೋಣ. ಇವೆಲ್ಲ ನೋಡ್ತಾ ಇದ್ದೀವಲ್ಲ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ನಾನು SIT ರಿಪೋರ್ಟ್ ಬಂದ ನಂತರ ಮಾತಾಡುವಂಥ ಕೆಲಸ ಮಾಡ್ತೀನಿ.